ಕೆಲಸ ಸಾಕು, ಈ ಮನೇನೂ ಸಾಕು ಅನ್ಸೋಕತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡು 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 ಅಂತೇಳಿ ಮಾಡಿ ನನ್ನ ಬೆನ್ನೆಲ್ಲ ನೋವು, ಸೊಂಟ ನೋವು. ಅಯ್ಯಪ್ಪ, ಈಗ ಒಂದು ಕ್ಷಣ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿನಿ, ಮತ್ತೇನು ಒಕ್ಕರಿಸ್ತತ್ತೋ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ನನ್ನ ಕಷ್ಟನೇ ಹೇಳ್ಕೊಂಬಿಟ್ಟೆ ಮೊದಲಿಗೇನೆ. ನನ್ನ ಪರಿಚಯನೇ ನಿಮಗೆ ಮಾಡ್ಕೊಂಡಿರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೆಸರು ಪಾರ್ವತಿ ಅಂತ ರೀ. ಸರೋಜ, ಬೇಬಿ, ಶಶಿ ಅವರೆಲ್ಲ ಇದಾರಲ್ಲ, ಮುಂದೆ ನನಗೇನಾಗಬೇಕು ಏನಿಲ್ಲ, ಅವ್ರಿಗೂ ನನಗಿರೋ ಸಂಬಂಧ ಏನಂತ ಮುಂದಿನ ಭಾಗದಲ್ಲಿ ನೀವು ನಮ್ಮ ಕತೆ ನೋಡ್ತಾ ಹೋಗ್ರಿ, ನೀವು ತಿಳ್ಕೊಂತೀರ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವೀಗ ಹೊಸ್ದಾಗಿ ಬೆಳಿತಿದ್ದೀವಪ್ಪ, ನಮಗೂ ನೀವೆಲ್ಲ ಸಪೋರ್ಟ್ ಮಾಡಿ. ಕಮೆಂಟ್ ಹಾಕ್ರಪ್ಪ, ಕಮೆಂಟ್ ಹಾಕ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಏನೇ ಪಾರು, ಆರಾಮಾಗಿ ಕುತ್ಕೊಂಬಿಟ್ಟಿದೀಯಾ? ಬಿಡವ, ನೀನು ಪಡ್ಕೊಂಬಂದಿದೀಯ ಎಲ್ಲದಕ್ಕೂ. ನನ್ನಂಗೆ ಬಿಸಿಲಿಗೆ ಹೋಗಂಗಿಲ್ಲ, ದುಡಿಯಂಗಿಲ್ಲ, ತಂದಾಕಂಗಿಲ್ಲ, ಏನಿಲ್ಲವ. ನಿನಗೇನು ಚಿಂತೆನಿಲ್ಲ ನೋಡೆ, ಆರಾಮಾಗಿ ಎಳ್ಳಾಗ ಮನೆಯಾಗಿರ್ತೀಯ. ಹೌದೌದು, ನಾನು ಎಲ್ಲ ಕೇಳಿ 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 ಪಡ್ಕೊಂಬಂದಿದ್ದೀನಿ. ನಿಮ್ಗೂ ಒಂದು ಸ್ವಲ್ಪ ಬೇಕಿತ್ತೇನು? ಕೊಡಾನೆ? ಬೇಡ ಬೇಡ, ನಿನ್ನ ಹತ್ರನೇ ಇಟ್ಗ. ಹೋಗಿ ಜಲ್ದಿ ಒಂದು ಲೋಟ ನೀರು ತರೋಗೆ, ಭಾಳ ಬಾಯಾರಿಕೆ ಆಗ್ಬಿಟ್ಟತ್ತೆ. ಅಲ್ಲ ರೀ, ಈಗಿನ್ನ ಮನೆ ಕೆಲಸ ಎಲ್ಲ ಮಾಡಿ ಈಗಿನ್ನ ದೇವರೇ ಭಗವಂತ ಅಂತ ಕುತ್ಕೊಂಡಿದ್ದೀನಿ. ನೀವು ಅಲ್ಲೇ ಒಂದು ಲೋಟ ನೀರು ಕೊಡು ಅಂತ ಬಂದಿದ್ದೀರ. ಹೋಗ್ರಿ, ಒಳಗೆ ಹೋಗಿ ತುಂಬಿ ಕುಡಿಯೋಗ್ರಿ. ಕುಡಿದ್ರೆ ನಿಮ್ಮ ಕೈಯನ್ನ ಬಿದ್ದೋಗ್ತವೆ. ಅಲ್ಲೇ ನಾನು ಗಂಡಸಾಗಿ ಅಡುಗೆ ರೂಮಿಗೆ ಹೋಗಿ ನೀರು ತುಂಬ್ಕೊಂಡು ಕುಡಿಬೇಕಾ? ಹೆಂಗ್ಸೋಗಿ ಎದ್ದು ತಂದು ಕೊಡೋಗೆ? ಅಯ್ಯ, ಇದ್ರಲ್ಲೇನು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಐತೇನು? ನೀವು ಹೊರಗೆ ದುಡಿದ್ರೆ ನಾನು ಒಳಗೆ ಕತ್ತೆ ಥರ ದುಡಿತೀನಿ. ನಿಮಗೇನು ಗೊತ್ತು ನಮ್ಮ ಕಷ್ಟ? ಹೋಗಿ ತುಂಬೆ ಕುಡಿಯೋಗ್ರಿ, ನಾನು ಎದ್ದು ಕೊಡಂಗಿಲ್ಲ. ನನಗೆ ಬೆನ್ನು ಭಾಳ ನೋವು ಬಂದತ್ತೆ, ನಾನು ಏನು ಮಾಡಲ್ಲ ನೋಡು. ನನಗೂ ಸಾಕಾಗೋಗೈತೆ. ನೀರನ್ನ ಕುಡೀರಿ, ಇಲ್ಲ ಹಂಗನ ಇರ್ರಿ. ಅಲ್ಲ, ಒಬ್ಬ ಹೆಂಡ್ತಿಯಾಗಿ ನೀನು ಈ ಥರ ಮಾತಾಡೋದು ನಿನಗೆ ಸರಿ ಆಯ್ತಾ? ಗಂಡ ಹೊರಗಿಂದ ದಣ್ಕೊಂಡು ಸುಸ್ತಾಗಿ ಬಂದಿರ್ತಾನಪ್ಪ, ಅವನಿಗೆ ನಗು ನಗುತ್ತಾ ಅವನ್ನ ಒಂದು ಲೋಟ ನೀರು ಕೊಡೋದು, ಒಂದು ಲೋಟ ಕಾಫಿ ಮಾಡಿಕೊಡೋದು ಅನ್ನೋದು ಹೆಂಡ್ತಿಯಾದ ಧರ್ಮ. ಅದು ಮಾಡಬೇಕು. ಅದನ್ನು ಬಿಟ್ಟು ನನಗೆ ಬೆನ್ನೋವು, ಕಾಲು ನೋವು ಅಂತ ಈ ಥರ ನೆಪ ಹೇಳ್ಕೊಂಡು ಕೂತ್ಕೋಣ ಅಂತ ಹೆಂಗಸ್ನ ಪ್ರಪಂಚದಾಗೆ ನಾನು ಎಲ್ಲೂ ನೋಡಿಲ್ಲ ನೋಡೆ, ನೀನು ಬಿಟ್ರೆ. ಅಲ್ಲ ರೀ, ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನೇನು ಅಂದ್ಕೊಂಡ್ಬಿಟ್ಟಿದ್ದೀರ ನೀವು? ಈ ಮನೆ ಕೆಲಸದೋಳ ನಾನು? ಆಳಾಗಿ ದುಡಿತಾ ಇದ್ದೀನಿ ಮನೆಗೆ. ನನ್ನ ರಕ್ತ ಒಂದೊಂದು ದನಿನೂ ಈ ಮನೆಗೋಸ್ಕರ ಬಸಿತಿದ್ದೀನಿ ದಿನನಿತ್ಯ. ಅದೆಲ್ಲ ನಿಮ್ಮ ಲೆಕ್ಕಕ್ಕೆ ಬರಲ್ಲೇನೋ? ಅಯ್ಯೋ ಮಾರಾಯ, ದೂರ ನಿಂತ್ಕೊಂಡು ಮಾತಾಡೋ ತಾಯಿ. ಏನು ಹಂಗೆ ಕಿವಿ ಹತ್ತ ಬಂದು ನನ್ನೇನು ಕೊಡದೆ ಬಿಡ್ತೀಯ? ನಂಗೆ ಗೊತ್ತಿಯಲ್ಲ. ನಿಮ್ಮನ್ನ ಯಾಕೆ ಹೊಡಿಲಿ? ನಿಮ್ಮವ್ವ ಅಂತ ಬುದ್ಧಿಗೇನ ಕಲಿಸಿದಾಳೆ ನಿನಗೆ? ಒಳ್ಳೆ ಬುದ್ಧಿಗೇನ ಕಲಿಸಿದ್ರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದೆ? ಒಂದು ಲೋಟ ನೀರು ತುಂಬಿ ಕುಡಿಯೋಕ್ಕೆ ಎಷ್ಟೆಲ್ಲ ಮಾತಾಡ್ತಿದ್ದೀರಾ? ನೋಡೇ ಪಾರು, ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಮ್ಮವ್ವನ ಸುದ್ದಿ ನಿನಗೆ ಯಾಕೆ ಬೇಕೆ? ನಾನೇನ ನಿಮ್ಮವ್ವನ ಸುದ್ದಿ ಮಾತಾಡಿದ್ನೆ? ಹೆಂಗೆ ಮಾತಾಡ್ತೀನಿ ನೋಡು ನೀನು. ದೊಡ್ಡವರು ಚಿಕ್ಕವ್ರು ಅಂದಂಗೆ ಬೆಲೆ ಕೊಡ್ಲಿದಂಗೆ ಮಾತಾಡ್ತಿ. ಬಾಯಿಗೆ ನಿನಗೆ ಅಡಿಪಡೆ ಇಲ್ಲ, ಹಂಗೆ ಮಾತಾಡ್ತೀನಿ ನೀನು. ನಿಮ್ಮವ್ವ ನಿನಗೆ ಒಳ್ಳೆ ಬುದ್ಧಿಗೆ ಏನೋ ಕಲಿಸ್ತಾಳೇನೆ? ನಿಮ್ಮವ್ವ ನಿಮ್ಮಪ್ಪಗೆ ಹಿಂಗೆ ಮಾಡ್ತಾಳೆ, ನಿಮ್ಮವ್ವ ಹಿಂಗೆ ನೋಡ್ಕೊಂತಾಳೆ ನಿಮ್ಮಪ್ಪನ್ನ. ನಮ್ಮವ್ವ ನನಗೆ ಒಳ್ಳೆ ಬುದ್ಧಿಗೇನೇ ಕಲಿಸಿದಾಳೆ. ನಮ್ಮಪ್ಪ ನಿನ್ನಂಗೆ ಮಾಡಲ್ಲ ಹೇಳು. ನಮ್ಮಪ್ಪ ನಮ್ಮವ್ಗೆ ಕೆಲಸದಾಗ ಎಷ್ಟು ಸಹಾಯ ಮಾಡ್ತಾನೆ ಗೊತ್ತೇ? ನಮ್ಮಪ್ಪ ಎಲ್ಲ ಕಸ ಹೊಡೆದ್ರೆ ನಮ್ಮವ್ವ ನೆಲ ಒರೆಸ್ತಾಳೆ, ನಮ್ಮಪ್ಪ ನೆಲ ಒರೆಸಿದ್ರೆ ನಮ್ಮವ್ವ ಕಸ ಹೊಡ್ಕೊಡ್ತಾಳೆ. ನಮ್ಮವ್ವ ಪಾತ್ರೆ ತೊಳಿಬೇಕಾದ್ರೆ ನಮ್ಮಪ್ಪ ಎಲ್ಲ ತಕೊಂಡೋಗಿ ಒಳಕಿಡ್ತಾನೆ. ಪ್ರತಿಯೊಂದು ಕೆಲಸದಾಗೂ ನಮ್ಮಪ್ಪ ಎಲ್ಲದಕ್ಕೂ ಹೋಗಿ ಸಹಾಯ ಮಾಡ್ತಾನೆ. ನೀನೇನು ಮಾಡ್ತೀನಿ ನನಗೆ? ನಾನು ಈಗಿನ್ನ ಕುತ್ಕೊಂಡಿದ್ದೆ, ಸಾಕಾಗಿತ್ತು. ಹೋಗಿ ಒಂದು ಲೋಟ ನೀರು ತುಂಬ್ಕೊಂಡು ಕುಡಿದಿದ್ರೆ ಇನ್ನು ನಿನ್ನ ಗಂಟೋಗದೆ, ನಾನು ನಿಮ್ಮ ಅಪ್ಪನ ಗಂಟೋಗದೇನೆ. ನೋಡೇ, ನೀನು ಜಾಸ್ತಿ ಮಾತಾಡ್ತಿದೀಯಾ. ನಾನೇನಿಲ್ಲ ನೋಡು, ನನಗಾಲೇ ಈಗಲೇ ಸಿಟ್ಟು ಬಂದತ್ತೆ. ಈಗ ಅಲ್ಲೂ ಉದ್ರಿಸ್ಬಿಡ್ತೀನಿ ನಿನ್ನ. ಈ ಕಡ್ಡಿ ಅಂತ ಕೈನಾಗ ಲಟಕ್ ಅಂತ ಮುರಿದು ಬಿಡ್ತೀನಿ. ಈ ನನ್ನ ಕೈ ಮುರಿಯೋವರೆಗೂ ನಾನೇನು ಕಡಲೆ ಪುರಿ ತಿಂತಿದ್ದೆ? ನನಗೂ ಮುರಿಯಕ್ಕೆ ಬರ್ತತೆ. ಹೌದೇ? ಮುರಿತೀಯ? ಬಾರೆ ನೋಡೋಣ, ಮುರಿ. ಅಪ್ಪ, ನೀವು ಯಾಕಪ್ಪ ಯಾವಾಗಲೂ ಹಿಂಗೆ ಜಗಳ ಮಾಡ್ತೀರಾ ನೀವಿಬ್ರು? ದಿನ ನೀವು
ಈ ಮನೆ ಜಗಳ ಮಾಡೋದಕ್ಕೆ ನನಗೆ ಭಯ ಆಗ್ತತೆ. ಅಲ್ಲ, ನೀವು ಇಬ್ರು ಈ ಜಗಳ ಬಿಟ್ಟು ಯಾವಾಗಲೂ ನಕ್ಕಂತ ಇದ್ರೆ ಎಷ್ಟು ಚೆನ್ನಾಗಿರ್ತೈತಪ್ಪ. ಈ ಮನೆನೂ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ಈಗ ನೀವು ಜಗಳ ಆಡ್ತಿದ್ರೆ ನಾನು ಯಾವಾಗಲೂ ಅಳುತ್ತಾ ಇರ್ತೀನಿ, ಗೊತ್ತಾ? ನೀವು ಈ ಥರ ಮಾಡೋದು ತಪ್ಪು. ಹಿಂಗೆಲ್ಲ ಮಾಡಬೇಡ್ರಿ, ನನಗೆ ಭಯ ಆಗುತ್ತೆ. ಅಯ್ಯೋ ನನ್ನ ಮಗಳೇ, ಅಯ್ಯೋ ನನ್ನ ಬಂಗಾರ ಗಿಂಡಿ, ಹಂಗೆಲ್ಲ ಹೆದರ್ಕೊಂಬಾರ್ದವ. ನಾನು ನಿಮ್ಮವ್ವ ಯಾಕವ ಜಗಳ ಮಾಡೋಣ? ಇದೇನು ಜೋರಾಗಿ ನಾವೇನು ಬೇಕಂತೇನ ಸೀರಿಯಸ್ ಆಗಿ ಜಗಳ ಮಾಡ್ತಿಲ್ಲ. ಸುಮ್ಮನೆ ತಮಾಷೆಗೆ ನಿಮ್ಮವ್ವನ್ನ ರೇಗಿಸ್ತಿರ್ತೀನಿ ಅವಾಗವಾಗ. ರೇಗಿಸಿರಿ ನಿಮ್ಮವ್ವ ದಂತದ ಗೊಂಬೆ ಕಾಣ್ತಾಳೆ. ಅದಕ್ಕೆ ನಾನು ಹಂಗೆ ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ. ಹುಚ್ಚಿ, ಹಿಂಗೆಲ್ಲ ಹೆದರ್ಕೊಂಬೇಡ, ಸುಮ್ಮನಿರು. ಅಯ್ಯೋ, ಹೌದೇನಪ್ಪ? ಸರಿ ಅಪ್ಪ, ಆಯ್ತು. ನನಗೆ ಭಯ ಆಗ್ಬಿಟ್ಟಿತ್ತು ನೀವು ಬಾಯ್ ಮಾಡೋದು ನೋಡಿ. ಓ ಮಗಳೇ, ನಿಮ್ಮಪ್ಪ ಅವಾಗವಾಗ ನನ್ನ ಹತ್ರ ತಮಾಷೆ ಮಾಡ್ತಿರ್ತಾನೆ. ಅದನ್ನೆಲ್ಲ ನೀನೇನು ಮನ್ಸಿಗೆ ಹಾಕ್ಕೊಂಬೇಡ. ನೀನೇನು ಓದೋದು ಬರೆಯೋದು ಅಷ್ಟೇ, ಆಟ ಆಡೋದು ಊಟ ಮಾಡೋದು ಇಷ್ಟಕ್ಕೆ ಗಮನ ಕೊಡ್ಬೇಕವ. ಆಯ್ತವ, ಹಂಗಾರೆ ನಾನು ಆಟ ಆಡಕ್ಕೆ ಹೋಗ್ತೀನ. ಸರಿ ಆಯ್ತವ, ಹುಷಾರಾಗಿ ಹೋಗ್ಬಾ. ಲೇ ಪಾರು, ನೋಡಿ ನನ್ನ ಮಗಳು ಪಾಪ ಹೆಂಗೆ ಹೆದರ್ಕೊಂಡು ಹೆಂಗೆ ಮಾತಾಡ್ತೈತೆ. ನನ್ನ ಮನ್ಸಿಗೆ ಭಾರಿ ನೋವಾತ್ ಕಣೆ. ನಂದು ತಪ್ಪಾತ್ ಕಣೆ. ಇನ್ನೊಂದ್ಸರಿ ಹಿಂಗೆಲ್ಲ ರೇಗಾಡಲ್ಲ. ಪಾಪ ನಿಂದು ನಾನು ಕಷ್ಟ ಅರ್ಥ ಮಾಡ್ಕೊಬೇಕಾಗಿತ್ತು. ನಾನು ಯಾವುದೋ ಟೆನ್ಷನ್ನಿಗೆ ನಿನ್ನ ಹತ್ರ ಬಂದು ಬಾಯಿಗೆ ಬಂದಂಗೆಲ್ಲ ಒದರಾಡ್ಬಿಟ್ಟೆ. ನಾನು ತಪ್ಪಾತ್ ಕಣೆ. ಹೋಗಿ ಬಿಡ್ರಿ, ನೀವೇನು ಬೇಕಂತ ಮಾಡಿರಲ್ಲ. ನಾನು ಅದನ್ನು ಅರ್ಥ ಮಾಡ್ಕೊಬೇಕಾಗಿತ್ತು. ಹೊರಗಡೆಯಿಂದ ನೀವು ಸುಸ್ತಾಗಿ ಅಲ್ಲೇನೇನು ಟೆನ್ಷನ್ ಇರ್ತಾವ ಏನೋ, ಪಾಪ ಬಂದಿರ್ತೀರ ದೊಣ್ಕೊಂಡು. ನಾನು ಅರ್ಥ ಮಾಡ್ಕೊಂಡು ನಿಮಗೆ ಕೇಳಿದ ತಕ್ಷಣ ನೀರು ಕೊಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ನಂದು ತಪ್ಪಾತ್ರಿ. ಇಲ್ಲ ಅವಶ್ಯ ಕಣೆ ಪಾರು. ಹೋಗ್ರಿಯಪ್ಪ, ನನ್ನ ಹಚ್ಕತ್ತೆ. ನೀರು ತಗೊಂಬರ್ತೀನಿ, ಹಾಗೆ ನಿಮಗೆ ಊಟಕ್ಕೂ ಹಾಕ್ಕೊಂಬರ್ತೀನಿ ತಡ್ರಿ.